ಈ ದಿನ ಆಲ್ರೆಡಿ ನೀವು ನೋಡಿದ್ದೀರಿ, ನಮ್ಮ ಮೋದಿಯವರ 3-0 ಅಥವಾ ಸತತ 3ನೇ ಬಾರಿಗೆ ಪ್ರಧಾನಿಯಾದದ್ದು. ಜವಾಹರ್ಲಾಲ್ ನೆಹರೂರವರ ರೆಕಾರ್ಡನ್ನು ಸಮಗಟ್ಟಿದ್ದು ದೊಡ್ಡ ಸಾಧನೆ ಇದೊಂದು. ಇದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಜನಮನವನ್ನು ಗೆಲ್ಲುವಲ್ಲ 3ನೇ ಸಲ ಸ್ವಲ್ಪ ಸೋತಿರಬಹುದು, ಆದರೂ ಸಹ ಒಂದು ವರ್ತಿಗಳಿಂದ NDAದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು BJP ಏನಿದ್ರು ಹಿಂದಿನ ಒಂದು ಪಾರ್ಲಿಮೆಂಟ್ದಲ್ಲಿ 17 ಮತ್ತು 16ನೇ ಪಾರ್ಲಿಮೆಂಟ್ನಲ್ಲಿ BJP ಅಥವಾ ಮೋದಿ ಗೌರ್ಮೆಂಟ್ ಇತ್ತು. ಈ ಸಲ NDA ಗೌರ್ಮೆಂಟ್, ಇದು ಬದಲಾವಣೆ. NDA ಗೌರ್ಮೆಂಟ್ ಅಂದಾಗ ಸಹಜವಾಗಿ ಇಲ್ಲೆಲ್ಲ ಮಿತ್ರರನ್ನು ಒಳಗೊಂಡ, ಮಿತ್ರರ ಅಭಿಪ್ರಾಯ ತೆಗೆದುಕೊಂಡ ಸರ್ಕಾರವನ್ನು ಮುನ್ನಡೆಸಬೇಕಾಗ್ತದೆ. ಇದರಲ್ಲೇ ವಾಜಪೇಯಿ ಅವರು ಬಹಳ ಮಾಹಿರರು ಅನ್ನೋದನ್ನು ನಾವು ನೋಡಿದ್ದೀವಿ. ಈ ಸಲ ನಮ್ಮ ಮೋದಿಯವರಿಗೂ ಈ ಒಂದು ಹೊಂದಾಣಿಕೆ ರಾಜಕಾರಣ. ಮೊದಲಿಂದ ನಾವು ಮಾತಾಡ್ತಾ ಇದ್ದೀವಿ, ನಮ್ಮ ಸೀತಾರಾಮದಲ್ಲ ಏನಪ್ಪಾ ಅಂದ್ರೆ ಯಾರಿಗೂ ಬಹುಮತ ಬರಲಿಕ್ಕಿಲ್ಲ, ತ್ರಿಶಂಕು ಪಾರ್ಲಿಮೆಂಟ್ ಆಗಬಹುದು ಅಂತೇಳಿ ಅದ್ರ ಪ್ರಕಾರ ಆಯಿತು. ಜೊತೆಗೆ ದೊಡ್ಡ ಪಕ್ಷವಾಗಿ BJP ಹೊಮ್ಮಿದ್ರಿಂದಾಗಿ ಸಹಜವಾಗಿ ಸಂವಿಧಾನಾತ್ಮಕ ನೆಲೆಗಟ್ಟಿನಲ್ಲ ನಮ್ಮ ರಾಷ್ಟ್ರಪತಿಯವರು ಇವರಿಗೆ BJPಗರಿಗೆ ಅಥವಾ ಮೋದಿಯವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಕರೆದ್ರು. ಅದಕ್ಕೆ ನಿತೀಶ್ ಮತ್ತು ನಾಯ್ಡು ಅವರು ಸಹಕಾರ ಕೊಟ್ಟ ಇವತ್ತು NDA ಸರ್ಕಾರ ಅಸ್ತಿತ್ವಕ್ಕೆ ಬಂದದ. ಇನ್ನು ಈ ಸರ್ಕಾರ ಮುಂದಿನ 5 ವರ್ಷಗಳವರೆಗೆ ಏನು ಮಾಡಬಹುದು? ಈಗಂತೂ 2047 ಜಗತ್ತಿನ 3ನೇ ಒಂದು ಆರ್ಥಿಕ ಪ್ರಬಲ ರಾಷ್ಟ್ರ ಮಾಡ್ತೀವಿ ಅನ್ನುವಂಥದ್ದು ಭಾಳಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತು ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಮನೆ, ಈಗ 4 ಕೋಟಿ ಮನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ರೈತರಿಗೆ ನಾವು 4 ತಿಂಗಳಿಗೆ 2,000 ಕೊಟ್ಟಿದ್ದೀವಿ, ಇನ್ನೂ ಅನುಕೂಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ಮತ್ತು ಅದೇ ಕಾಲಕ್ಕೆ ಇನ್ನೂ ಅನೇಕ ಘೋಷಣೆಗಳಂತ ಲೆಕ್ಕಿಲ್ಲ. ಕಳೆದ 10 ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಅದರಲ್ಲೇ ಒಂದಿಷ್ಟು ಹಣನ ಒದಗಿಸಿದಾರ, ಏನೇನೋ ಮಾಡಿದ್ದಾರೆ. ಆದರೂ ಈ ಒಂದು 10 ವರ್ಷಗಳಲ್ಲೇ 2 ಪ್ರಬಲವಾಗಿ ಬೆಳೆದ್ಬಿಟ್ಟು, ಒಂದನೇದ್ದು ಈ 10 ವರ್ಷಗಳಲ್ಲೇ ಕಾರ್ಪೊರೇಟ್ ತರ ಒಂದು ಆಸ್ತಿ, ಅವರ ಒಂದು ಏನಪ್ಪ ಪ್ರತಿಯೊಂದು ಹಸ್ತಕ್ಷೇಪ ಬಹಳಷ್ಟು ಆಯಿತು. ಅದೇ ಕಾಲಕ್ಕೆ ಈ ದೇಶದಲ್ಲೇ ಕಳೆದ 10 ವರ್ಷಗಳಲ್ಲಿ ಅಸಂಘಟಿತ ಕಾರ್ಮಿಕರ ಸಂಖ್ಯೆಯು 90% ಸಾಲದಲ್ಲ. ಯಾಕಂದ್ರೆ ಯಾರಿಗೂ ಏನಪ್ಪ ಅಂತಂದ್ರೆ ಈ ಒಂದು ಉದ್ಯೋಗ ಸೃಷ್ಟಿ ಮಾಡೋಲ್ಲ, ಅದರಲ್ಲೂ ಖಾಲಿ ಇರುವಂಥ ಹುದ್ದೆಗಳು ಸಹಿತ ತುಂಬಿಕೊಂಡಿಲ್ಲ. ಅದನ್ನು ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರ ಮೇಲೆ ಹೇಳ್ತಾ ಇದ್ರು, ನಮಗೆ ಅಧಿಕಾರ ಕೊಟ್ಟರೆ 30 ಲಕ್ಷ ಮಂದಿಗೆ ಉದ್ಯೋಗ ಕೊಡ್ತೀವಿ, ನಾವು ಸರ್ಕಾರಿ ನೌಕರಿ ಕೊಡ್ತೀವಿ ಅಂತೇಳಿ. ಆ ದಿಶೆಯಲ್ಲಾದರೂ ನಮ್ಮ ಮೋದಿ ಅವರಿಗೆ 3ನೇ ಒಂದು ಹಂತದಲ್ಲೇ 3ನೇ ಸಲ ಪ್ರಧಾನದಾಗ ಮಾಡಬಹುದೇನೋ ಅಂತೆಲ್ಲರೂ ಆಶೆಗಳಿಂದ ನೋಡ್ತಾ ಇದ್ದಾರೆ. ಇನ್ನು ಗ್ಯಾರಂಟಿಗಳ ಬಗ್ಗೆ ಅಂತ ಯಾರೂ ನೋಡೋದು ಪರಿಸ್ಥಿತಿ. ಯಾಕಪ್ಪ ಅಂದ್ರೆ ಗ್ಯಾರಂಟಿಗಳ ಬಗ್ಗೆ ಭರವಸೆ ಕೊಟ್ಟಂಥ ರಾಹುಲ್ ಗಾಂಧಿ ಅವರ ಪಕ್ಷ ಬರಲಿಲ್ಲ, ಅಥವಾ ಇಂಡಿಯಾ ಸರ್ಕಾರ ರಚಿಸಿಲ್ಲ. ಮುಂದೇನೋ ಆಗ್ತದೋ ಆಗುವುದಿಲ್ಲವೋ ಆ ಮಾತು ಬೇರೆ. ಯಾಕಂದ್ರೆ ಜನ ಬಯಸಿದ್ರು ಅದನ್ನು. ಆದರೆ ಮೋದಿ ಅವರು ಅಧಿಕಾರಕ್ಕೆ ಬಂದ ಕಾರಣಕ್ಕಾಗಿ ಮೋದಿ ಅವರ ಆಶ್ವಾಸನೆ ಕೊಟ್ಟಿಲ್ಲ. ಗ್ಯಾರಂಟಿ ಬಗ್ಗೆ ಅವರು ಮೋದಿ ಗ್ಯಾರಂಟಿ ಇಷ್ಟು ಹೇಳಿದ್ರು ವಿನಃ ಉಳಿದು ಯಾವ ಘೋಷಣೆಗಳು ಮಾಡಲಿಲ್ಲ. ಆದರೂ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ನೋಡ್ಬೇಕಾಗಿದೆ ಏನು ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತೇಳಿ. ಈ 5